ಇಂದು ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಏನು ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಏನು ಪೆಟ್ರೋಲ್ಗೆ ₹3.27 ಪೈಸೆಯನ್ನು ಹೆಚ್ಚಿಗೆ ಮಾಡಿದರೆ, ಡೀಸೆಲ್ಗೆ ₹3 12 ಪೈಸೆಯನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆ ಯಾವ ರೀತಿ ಪರಿಸ್ಥಿತಿ ಇದೆ ಯಾಕಂತಂದರೆ ನಾವು ನೋಡ್ತಾ ಇರೋದು ಪೆಟ್ರೋಲ್ ಬಂಕ್ನಲ್ಲಿ ಸದ್ಯ ಇವತ್ತು ಏನಂತಂದರೆ ಒಂದು ಪೆಟ್ರೋಲ್ ದರ ಏನಂತ 1 ಲೀಟರ್ ಪೆಟ್ರೋಲ್ ದರ ₹106 ಆಗಿರ್ತಕ್ಕಂಥದ್ದು. ಅದೇ ರೀತಿ ಡೀಸೆಲ್ ದರ ಕೂಡ $93.97 ಆಗಿರ್ತಕ್ಕಂಥದ್ದು. ಹೀಗಾಗಿ ಸದ್ಯ ಏನಂತಂದರೆ ಕೇಂದ್ರ ಸರ್ಕಾರ ಮಧ್ಯರಾತ್ರಿಯಿಂದಲೇ ಈ ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ಕೆಲವೊಬ್ಬರು ಏನಂತಂದರೆ ಕೆಲವು ದರಗಳನ್ನು ಏನು ಸ್ವಾಗತವನ್ನು ಮಾಡ್ತಕ್ಕಂಥದ್ದು. ನಮ್ಮ ಜೊತೆ ಈಗ ವಾಹನ ಸವಾರರಿದ್ದಾರೆ, ಬೈಕ್ ಸವಾರರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಇವತ್ತು ಮಧ್ಯರಾತ್ರಿಯಿಂದಲೇ ₹3.27 ಪೈಸೆ ಪೆಟ್ರೋಲ್ ದರ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ತಾವು ಡೈಲಿ ಬೈಕಲ್ಲಿ ಅಡ್ಡಾಡ್ತೀರಿ, ಏನು ಹೇಳ್ತೀರಾ ಅಂತ? ಸರ್, ನಾವು ಮೊದಲೇ ಬಂದುಬಿಟ್ಟು ನಾವು ಇವಾಗ ಕೆಲಸ ಮಾಡಬಾರ್ದು ಝೊಮ್ಯಾಟೋದಲ್ಲಿ. ನಮಗೆ ಝೊಮ್ಯಾಟೋದಲ್ಲಿ ಕೊಡೋದಂತ ಅಂದರೆ 2 ಕಿಲೋಮೀಟ್ರ್ ಮೇಲೆ ಹೋದರೆ ಕೊಡೋದು ಕೇವಲ ₹20. ಆದರೆ ಇದು ಸರ್ಕಾರ ಏನು ಮಾಡ್ತಿದೆ, ನಮಗೆ ಯಾವುದೇ ರೀತಿಯಾಗಿ ಮುಂಜಾಗ್ರತೆ ವಾಹನದ ನಮಗೆ ಏನೋ ರೀತಿ ಸಂರಕ್ಷಣೆ ಕೊಡದೆ ಕೇವಲ ಅವರು ಏನು ಚಾರ್ಜನ್ನು ಜಾಸ್ತಿ ಮಾಡ್ತಿದ್ದಾರೆ ಪೆಟ್ರೋಲಿಂದು. ಇದು ಕೂಡ ಜನಸಾಮಾನ್ಯರಾಗಿರ್ತಕ್ಕಂಥ ನಮಗೆ ನಾವು ಝೊಮ್ಯಾಟೊ ಕೆಲಸ ಮಾಡೋರಿಗೆ ತುಂಬ ಪರಿಣಾಮ ಬೀರ್ತಾಯಿದೆ. ಯಾಕಂದರೆ ಈ ಸುಮಾರು ಒಂದು ವರ್ಷ ಆಯಿತು ಜಾಸ್ತಿ ಮಾಡ್ಕೊತ ಹೋಗ್ತಾಯಿದ್ದಾರೆ. ಆದರೆ ನಾವು ಝೊಮ್ಯಾಟೊ ರೈಡರ್ ಆಯ್ಕಟ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಉತ್ಸಾಹ ಸಿಗ್ತಾ ಇಲ್ಲ. ಯಾಕೆಂದರೆ ನಾವು ಕೆಲಸ ಮಾಡುವುದು ಭಾಳ ಒಂದು ತೊಂದರೆ ಇದೆ. ಇದು ಜೀವನ ಅನಿವಾರ್ಯತೆಗಾಗಿ ನಾವು ಇದನ್ನು ಮಾಡ್ತಾ ಇರೋದು. ನಾವು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ನಾವು ಸ್ಟೂಡೆಂಟ್ ನಾವು ರಜೆ ದಿನಗಳಲ್ಲಿ ನಾವು ಕೆಲಸ ಮಾಡೋಕೆ ಬಂದಿರ್ತೀವಿ. ಅದೇ ರೀತಿಯಾಗಿ ಇವ್ರು ಪೆಟ್ರೋಲ್ ಡೀಸೆಲ್ ಮಾಡಿದ್ವಿ ಎಲ್ಲ ಜಾಸ್ತಿ ಮಾಡ್ತಾಯಿದ್ರೆ ನಮ್ಮ ವಿದ್ಯಾರ್ಥಿಗಳಾಗಿ ನಾವು ಪಾರ್ಟ್ ಟೈಮ್ ಕೆಲಸ ಮಾಡೋದು ಕೂಡ ನಮಗೆ ಒಂದು ತೊಂದರೆ ಆಗಿದೆ. ಅದಕ್ಕಾಗಿ ನಾವು ಈ ಸರ್ಕಾರವನ್ನು ದ್ವೇಷಿಸ್ತೀವಿ. ಮುಂದೆ ಬರುವಂತೆ ಈ ಸರ್ಕಾರಕ್ಕೆ ನಾವು ತಕ್ಕವಾಗಿ ಮೋದಿಯವರು ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತವಾಗಿ ಬಳಸಿ ಅನ್ನೋ ಮಾತನ್ನು ಹೇಳಿದರು. ಹೀಗಾಗಿ ಆ ಕರೆಯನ್ನು ಕೊಟ್ಟಿದ್ದರು. ಆ ಕರೆ ಕೊಟ್ಟು 2 ದಿನದಲ್ಲಿ ಇವತ್ತು ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಯಾಕೆ ಮೋದಿಯವರು ಕರೆ ಕೊಟ್ಟ ತಕ್ಷಣ ಈ ರೀತಿ ಅಂದರೆ ಈ ರೀತಿ ಧೋರಣೆ ಯಾಕೆ ಸಾರ್ವಜನಿಕರಿಗೆ ತೋರಿಸ್ತಾ ಇದ್ದಾರೆ ಅಂತ? ಈ ಸರ್ಕಾರ ಏನಿದೆ ಅಲ್ಲ, ಇದು ಕೇವಲ ತಮ್ಮ ಸಂರಕ್ಷಣೆಗಾಗಿ ಮಾಡುವಂಥದ್ದು. ಯಾಕಂದರೆ ತಮಗೆ ಹಣದ ಕೊರತೆ ಇದ್ದಾಗ ಆಗಿರ್ಬೋದು, ತಮ್ಮ ಯಾವುದೇ ರೀತಿ ಮುಂದೆ ಪ್ಲ್ಯಾನಿಂಗನ್ನು ಮಾಡಿ ಜನಸಾಮಾನ್ಯರಿಗೆ ಹೊರೆಯಾಗದ ರೀತಿಯಲ್ಲಿ ಸರ್ಕಾರ ನೋಡ್ಕೊಳ್ಳಬೇಕಾಗುತ್ತದೆ. ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ, ತಮ್ಮ ಬೇಕಾಬಿಟ್ಟಿಯಾಗಿ 4 ದಿನ ಇದು ಏನಾದರೂ 1 ತಿಂಗಳ ಮುಂಚೆಗೆ ಹಿಂಗೆ ಆಗ್ಬೋದು, 2 ತಿಂಗಳ ಮುಂಚೆಗೆ ಹಿಂಗೆ ಆಗ್ಬೋದು ಹೇಳ್ಬೋದು. ಆದರೆ ಮೋದಿಯವರು ಹೇಳಿದೆ ಕೇವಲ 2 ದಿನದಲ್ಲಿ ಈ ರೀತಿಯಾಗಿ ಬಂಗಾರನೂ ಹೆಚ್ಚಾಯಿತು, ಇದು ಪೆಟ್ರೋಲ್ನೂ ಹೆಚ್ಚಾಯಿತು. ಈ ರೀತಿ ಆದರೆ ಈ ಜನಸಾಮಾನ್ಯರು ಇಂಥ ಸರ್ಕಾರಕ್ಕೆ ಛೀಮಾರಿ ಹಾಕಬೇಕು. ಅಷ್ಟೇ ಅಲ್ಲದೆ ಮುಂದೆ ಬರುವಂಥ ದಿನಗಳಲ್ಲಿ ಇಂಥ ಸರ್ಕಾರವನ್ನು ನಾವು ಏನು ಮಾಡಬೇಕು, ಕಿತ್ತೆಸಿಬೇಕು. ಜನಸಾಮಾನ್ಯರ ಪರವಾಗಿ ಯಾವ ಸರ್ಕಾರ ಇರುತ್ತೆ ನೋಡು, ಆ ಸರ್ಕಾರಕ್ಕಾಗಿ ನಾವು ಜೈ ಅಂತೀವಿ. ನಾನೊಬ್ಬ ವಿದ್ಯಾರ್ಥಿಯಾಗಿ ಹೇಳ್ತೀನಿ, ಇಂಥ ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗುವಂಥದ್ದು ಪೆಟ್ರೋಲು ಡೀಸೆಲ್ ತರಕಾರಿ ಪ್ರತಿಯೊಂದು ಏರಿಸ್ತಾ ಇದೆ. ಅದಕ್ಕಾಗಿ ನಾನು ಈ ಒಂದು ಸರ್ಕಾರವನ್ನು ದ್ವೇಷಿಸ್ತೀನಿ. ಮುಂದೆ ಬರುವಂಥ ನನ್ನ ಒಂದು ಓಟಿನ ಮಹತ್ವದ ಇರ್ಬೋದು ಎಲೆಕ್ಷನ್ಗಳಲ್ಲಿ ಅವರಿಗೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ, ಅದು ಈ ಮೂಲಕ ತಿಳಿಸುತ್ತೇನೆ. ಇದು ಅಂತಂದರೆ ಬೈಕ್ ಸವಾರರ ಮಾತು ಅಂತಂದರೆ ಸರ್ಕಾರಕ್ಕೆ ನಾವು ಚೀಮಾರಿ ಆಗ್ತೇವೆ. ಯಾಕಂದರೆ ನಾವು ಸಾಮಾನ್ಯವಾಗಿ ಝೊಮ್ಯಾಟೊ ಕೆಲಸ ಮಾಡಿಕೊಂಡು ಇರ್ತಕ್ಕಂಥದ್ದು. ಡೈಲಿ ನಮಗೆ ಇರುವಂಥ ಪೆಟ್ರೋಲ್ ಅಲೈನ್ಸ್ ಕೊಡೋದೇ ಕಡಿಮೆ. ಅಂಥದ್ರಲ್ಲಿ ಇವತ್ತು ರೇಟ್ ಹೆಚ್ಚಿಗೆ ಮಾಡ್ಕೊಂಡು ಹೋದರೆ ನಾವು ಜೀವನ ನಡೆಸೋದು ಹೇಗೆ? ಯಾಕಂದರೆ ನಾವು ವಿದ್ಯಾರ್ಥಿಗಳಾಗಿ ಇದ್ಕೊಂಡು ಆಮೇಲೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ವಿ. ಹೀಗಾಗಿ ನಮಗೆ ಇಷ್ಟು ತೊಂದರೆ ಆದರೆ ನಾವು ಸರ್ಕಾರಕ್ಕೆ ಚೀಮಾರಿ ಆಗ್ತೀವಿ. ಮುಂದೆ ಬರುವಂಥ ಏನು ಎಲೆಕ್ಷನ್ಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.